ಈಗ ಮೊಟ್ಟೆ ಕೂಡ ಇದ್ರಲ್ಲಿ ತುಂಬಾ ಚೆನ್ನಾಗಿ ನೀರಿಲ್ದೇನೆ ಬೇಯುತ್ತೆ. ಎಣ್ಣೆ ಹಾಕಿಲ್ಲ ಅಲ್ವಾ ನಾವು, ನೋಡಿ ತಳ ಹಿಡ್ತಿಲ್ಲ ನೋಡಿ. ಹೌದಲ್ಲ ಸರ್, ನೋಡಿ ನೋಡಿ ನಾರ್ಮಲ್ ಪಲಾವೇ. ಸೊ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನೀರಿಲ್ದೆ ಎಣ್ಣೆ ಇಲ್ದೆ ಹೇಗ್ರಿ ಅಡುಗೆ ಮಾಡ್ಬೋದು ಅಂತ ಹೇಳಿ. ಅಂದ್ರೆ 3.5 kg ಅಷ್ಟು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಕೂಡ ಮಾಡ್ಕೋಬಹುದು. ರೀಪ್ಲೇಸ್ಮೆಂಟ್ ಕುಕ್ವೇರ್ ರಿಪ್ಲೇಸ್ ಮಾಡ್ತೀವಿ. 30 ವರ್ಷ ಬೇಸ್ ಇದೆ ನೋಡಿ. ಇದು 8 mm ಥಿಕ್ ಅಲಾಯ್ ಬೇಸ್ ಒಳಗಡೆ ಇರುತ್ತೆ. ಸೊ ಈ ತರ ನೀವು ಇಡ್ಲಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ನೋಡಿ ಸ್ಮೆಲ್ ನೋಡಿ ಸರ್. ಹೌದೌದು. ಓಹೋ ನೋಡಿ ಸರ್, ಕಂಪ್ಲೀಟ್ ಡಿಫ್ರೆನ್ಸೇ ಗೊತ್ತಾಗಲ್ಲ. ಬಟ್ ಏನು ಡಿಫ್ರೆನ್ಸ್ ಅಂದರೆ ತರಕಾರಿಯ ನಾನು ಹೇಳ್ತಿದ್ದೆ ಮೂಲ ಆ ರುಚಿ ಅಂಶ ಇರುತ್ತಲ್ಲ ಅದೆಲ್ಲೂ ಕಳೆದೋಗಿಲ್ಲ. ನಮಸ್ಕಾರ ವೀಕ್ಷಕರುಗಳಿಗೆ. ಒಂದು ರೆಸಿಡೆನ್ಷಿಯಲ್ ಲೇಔಟ್ ಬಂದ್ಬಿಟ್ಟಿದೆ ನಾನು ಇವತ್ತು. ನಮ್ಮ ಚಾನಲ್ಲು ರಸದೂಟ, ಅಡುಗೆ ಮನೆ, ಅಡುಗೆ ಪದಾರ್ಥಗಳು, ಅಡುಗೆ ಸ್ಟೌವು ಮತ್ತು ಸ್ಟವ್ ಮೇಲೆ ಪಾತ್ರೆಗಳು. ಸೊ ಇವೆಲ್ಲ ನಮ್ಮಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಅದರಲ್ಲಿ ಇವಾಗ ಎಲ್ಲ ಕಡೆ ಒಂದು ಟ್ರೆಂಡು, ಅಲ್ಯೂಮಿನಿಯಂ ಕೂಡ ಕೆಟ್ಟದು ಅಂತ ಹೇಳ್ತಾರೆ. ನಾವು ಮಾಡೋ ಪಾತ್ರೆಗಳಿಂದ ನಮಗೆ ರೋಗ ಬರ್ತವೆ ಅಂತ ಹೇಳ್ತಾರೆ. ಇನ್ನು ಎದರಲ್ಲಿ ಮಾಡಬೇಕು? ಸೊ ನಾವು ಬಂದಿರೋ ಕಾರಣವೇ ಅಡುಗೆಯ ಒಂದು ಆ ಪಾತ್ರೆ, ವಿಶೇಷವಾಗಿ ವಿಭಿನ್ನವಾಗಿರೋ ಪಾತ್ರೆ ಅಂದರೆ ಕುಕ್ವೇರ್. ಹೆಂಗಪ್ಪ ಇದು ವಿಶೇಷ ಪ್ರಶ್ನೆ. ಎಣ್ಣೆ ಹಾಕ್ದೇ ಅಡುಗೆ ಬೇಯಿಸ್ಬೋದು, ಎಣ್ಣೆ ಹಾಕ್ದೇ ತರಕಾರಿ ಬೇಯಿಸ್ಬೋದು, ಎಣ್ಣೆ ಹಾಕ್ದೇ ನೀವು ನಾನ್ ವೆಜ್ ಬೇಯಿಸ್ಕೋಬೋದು, ನೀರು ಹಾಕ್ದೇ ಅಡುಗೆ ಮಾಡ್ಬೋದು. ಹೆಂಗ್ರಿ? ನನಗೂ ಆಶ್ಚರ್ಯ, ಅದ್ಭುತ ಇದು. ನಾವು ಭಾನುವಾರ ಡಾಕ್ಟರ್ ರಾಜು ಅವ್ರದ್ದು ಆಯಿಲ್ಲೆಸ್ ಅಡುಗೆಗಳನ್ನ ತೋರಿಸ್ತಾ ಇದ್ವಿ. ಈಗ ಇದು ಬಿಟ್ಟರೆ ಸೂಪರ್ ಅಲ್ಲ, ಸುಲಭ. ಬನ್ನಿ, ರುದ್ರಸ್ವಾಮಿ ಮತ್ತು ಮಂಜುನಾಥ್ ಅಂತ ಇರ್ತಾರೆ. ಈ ಕಾನ್ಸೆಪ್ಟ್ ಏನಂತ ನೀವು ಒಳಗೋಗ್ಬಿಟ್ಟು ತಿಳ್ಕೊಂಬಿಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ವೀಕ್ಷಕರೇ, ರುದ್ರಸ್ವಾಮಿ ಅಂತ ಸರ್. ನಾನು ವೀಕ್ಷಕರಿಗೆ ಹೇಳ್ಕೊಂಡೇ ಬಂದೆ ಒಳಗೆ. ಸರ್, ಯಾಕಂದರೆ ಭಾನುವಾರ ನಾವು ಎಣ್ಣೆ ಇಲ್ದೇ, ನೀರಿಲ್ದೇ ಅಥವಾ ಆರೋಗ್ಯಕರ ಅಡುಗೆ ತೋರಿಸ್ತಿದ್ವಿ. ಇದನ್ನು ನಮ್ಮ ಮನೆಯವರಿಗೆ, ವೀಕ್ಷಕರಿಗೆಲ್ಲ ಅವ್ರ ಮನೆಯಲ್ಲೇ ಅದ್ಭುತವಾದದ್ದು ಈ ಒಂದು ಪ್ರಕ್ರಿಯೆ ಮಾಡೋದಕ್ಕೆ ಆರೋಗ್ಯಕರ ಅಡುಗೆ. ಸರ್, ಅದು ನಿಮ್ಮ ಕುಕ್ವೇರ್ ಇದೆ ಅಂತ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಅವರು ತಿಳ್ಕೊಬೇಕು. ಹೌದು ಸರ್, ನೀವೇ ಹೇಳಿ ಸರ್. ಸರ್ ಅದೇ ನಾನು ನಿಮಗೆ ಮುಂಚೆಯಿಂದ ಹೇಳ್ತಾ ಇದ್ದೆ, ಈ ಥರ ನಮ್ಮ ಹತ್ರ ಕುಕ್ವೇರ್ ಇದೆ ನೋಡಿ ಸರ್, ಡೆಮೋ ಚೆನ್ನಾಗಿರುತ್ತೆ, ಒಂದ್ಸರಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಬೇಕಂತ ಹೇಳಿದ್ರೆ ಅದಕ್ಕೆ ಇವತ್ತು ನಾನು ನಿಮ್ಮ ಮನೆಗೆ ಬನ್ನಿ ಸರ್, ನಾನು ತೋರಿಸ್ತೀನಿ ಅಂತ ಹೇಳಿದೆ. ಸೊ ಇವತ್ತು ನಿಮ್ಮ ಮುಂದೆನೇ ನಾವು ತೋರಿಸ್ಕೊಡ್ತೀವಿ ಯಾವ ಥರ. ತೋರ್ಸೋಕ್ಕಿಂತ ಮುಖ್ಯವಾಗಿ ಸರ್, ನೀವು ಒಂದು ವರ್ಡ್ ಯೂಸ್ ಮಾಡಿಬಿಟ್ರಿ, ಸರ್ಜಿಕಲ್ ಸ್ಟೀಲ್. ನನಗೆ ಸರ್ಜಿಕಲ್ ಸ್ಟ್ರೈಕ್ ಥರ ಆಗ್ಬಿಡ್ತದು. ಇದೇನು ಸರ್ ಸರ್ಜಿಕಲ್ ಸ್ಟೀಲ್ ಅಂದರೆ ಕೇಳಿದ್ದಿಲ್ಲ ನಾನು, ನಾವೆಲ್ಲ ಕಾಮನ್. ಹೌದು ಸರ್, ಅದು ಒಂಥರ ಸ್ಟೀಲು, ಅದನ್ನು ಯೂಸ್ ಮಾಡಿ ಕುಕ್ವೇರ್. ಹೌದು ಸರ್. ಅದು ಹೆಂಗೆ ಸರ್? ಸರ್ ಅದಕ್ಕೆ ನಾನು ಮಂಜುನಾಥ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಓ ಸರ್ ನಮಸ್ಕಾರ. ಮಂಜುನಾಥ್ ಅವರೇ, ಸರ್ ಇಷ್ಟೊಂದೆಲ್ಲ ಇವಾಗ ಇಟ್ಕೊಂಡಿದ್ದೀರಿ, ಇದೆಲ್ಲ ಕುಕ್ವೇರೆ? ಹೌದು ಸರ್, ಸರ್ಜಿಕಲ್ ಸ್ಟೀಲ್. ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ. ಸೊ ಇದೊಂದು ಅವಕಾಶ ಇದೆ, ಈ ನ್ಯೂಟ್ರಿಕ್ ಕುಕ್ ಆಯಿಲ್ಲೆಸ್ ಅಂಡ್ ವಾಟರ್ಲೆಸ್, ಅಂದ್ರೆ ನೀರಿಲ್ದೆ ಎಣ್ಣೆ ಇಲ್ದೆ ಅಡಿಗೆ ಮಾಡುವಂತಹ ಒಂದು ಕುಕ್ವೇರ್ ಬಗ್ಗೆ ಈ ದಿವಸ ಮಾಹಿತಿ ಕೊಡೋದಕ್ಕೆ. ಸೊ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನೀರಿಲ್ದೆ ಎಣ್ಣೆ ಇಲ್ದೆ ಹೇಗ್ರಿ ಅಡುಗೆ ಮಾಡ್ಬೋದು ಅಂತ ಹೇಳಿ. ಓಕೆ, ನಿಜವಾಗ್ಲೂ ಇದು ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ಈಗ ತರಕಾರಿನಲ್ಲೇ ನೀರಿನ ಅಂಶ ಇರುತ್ತೆ. ಓಕೆ, ನಾವು ನಮ್ಮ ಕುಕ್ವೇರ್ನ ಯಾವ ತರ ಡಿಸೈನ್ ಮಾಡಿದೀವಿ ಅಂತ ಹೇಳಿದ್ರೆ, ಆ ತರಕಾರಿ ಇರುವಂತಹ ನೀರಿನಂಶ ಉಪಯೋಗಿಸ್ಕೊಂಡೆ ಆ ತರಕಾರಿನ ಕುಕ್ ಮಾಡೋ ತರ ನಾವು ಈ ಕುಕ್ವೇರ್ನ ಡಿಸೈನ್ ಮಾಡಿದೀವಿ. ಆ ತರ ಕುಕ್ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ತರಕಾರಿಲಿರುವಂತಹ ಸಾರ, ಸತ್ವ, ಪೋಷಕಾಂಶಗಳೆಲ್ಲ ಹಾಗೆ ಉಳಿಯತ್ತೆ. ಈ ದಿವಸ ನಿಮ್ಗೆ ನಾವು ಪ್ರಾಕ್ಟಿಕಲ್ ಆಗಿ ತರಕಾರಿನ ನೀರಿಲ್ದೇನೆ ಇದರಲ್ಲಿ ಕುಕ್ ಮಾಡಿ ನಿಮ್ಗೆ ತೋರಿಸ್ತೀವಿ ಈ ವಿಡಿಯೋದಲ್ಲಿ. ಓಕೆ, ಇದು ನೀವು ಹೇಳಿದ್ರಿ ಈ ಇಂಟ್ರೊಡಕ್ಷನ್ ಅಲ್ಲಿ ಸರ್ಜಿಕಲ್ ಗ್ರೇಡ್ ಸ್ಟೀಲ್ ಅಂತ ಹೇಳಿ. ಈ ಸರ್ಜಿಕಲ್ ಗ್ರೇಡ್ ಸ್ಟೀಲ್ ಅಲ್ಲಿ ಮಾಡಿರೋದ್ರಿಂದ ಇದರಲ್ಲಿ ನೀವು ಎಣ್ಣೆ ಇಲ್ದೇನು ಅಡುಗೆ ಮಾಡಬಹುದು. ಈ ದಿವಸ ಪ್ರಾಕ್ಟಿಕಲ್ ಆಗಿ ನಾವು ಒಂದು ಪಲ್ಯನ, ಸೊಪ್ಪಿನ ಪಲ್ಯನ 1 ಹನಿ ಎಣ್ಣೆ ಇಲ್ದೇನೆ ಇದರಲ್ಲಿ ಕುಕ್ ಮಾಡಿ ತೋರಿಸ್ತೀವಿ. ನೋಡಿ ಸರ್, ಇವಾಗ ಈ ನ್ಯೂಟ್ರಿ ಕುಕ್ವೇರ್ ರೇಂಜ್ ಬಂದ್ಬಿಟ್ಟು 1.1 ಲೀಟರ್ ಇಂದ 12.5 ಲೀಟರ್ಸ್ಗೆ ಮನೆಯಲ್ಲಿ ಉಪಯೋಗಿಸೋದಕ್ಕೆ ಮಾಡಿರುವಂತಹ ಕುಕ್ವೇರು.
ಓಕೆ, ಈಗ ಇದರಲ್ಲಿ 2.2 ಲೀಟರ್ಸ್ ಇದೆ, ಇದು 3.2 ಲೀಟರ್ಸ್, ಇದು 3 ಲೀಟರ್ಸ್ ಫ್ರೈ ಪ್ಯಾನ್ ಅಂತ ಹೇಳಿ, ಇದು 5.5 ಲೀಟರ್ಸ್ ಓಕೆ ಬಿರಿಯಾನಿ ಪಾಟ್ ಅಂತ ನಾವು ಹೇಳ್ತೀವಿ. ಓಕೆ, ಇದು ಮಿಲ್ಕ್ ಪಾಟ್, ಇದು 1.4 ಲೀಟರ್ಸ್ ಸಿಂಗಲ್ ಹ್ಯಾಂಡಲ್. ಮತ್ತೆ ಇಲ್ಲಿ ಕೆಲವು ಆಕ್ಸೆಸರೀಸ್ ಕೂಡ ಇದೆ ನೋಡಿ. ಇದಕ್ಕೆ ಮಲ್ಟಿಪರ್ಪಸ್ ಬೌಲ್ ಅಂತ ಹೇಳ್ತೀವಿ, ಇದಕ್ಕೆ ರೆಡ್ಯೂಸಿಂಗ್ ರಿಂಗ್ ಅಂತ ಹೇಳ್ತೀವಿ, ಇದಕ್ಕೆ ಸಪರೇಟರ್ ಅಂತ ಹೇಳ್ತೀವಿ. ಇದರ ಉಪಯೋಗ ಏನು ಅಂದ್ರೆ, ಈ ಆಕ್ಸೆಸರೀಸ್ ನ ಉಪಯೋಗಿಸ್ಕೊಂಡು ಹೇಗೆ ನಾವು ನ್ಯೂಟ್ರಿ ಕುಕ್ ನ ಮಲ್ಟಿ ಕುಕಿಂಗ್ ಸಿಸ್ಟಮ್ ಆಗಿ ಉಪಯೋಗಿಸಬಹುದು. ಅಂದ್ರೆ ಇದರಲ್ಲಿ ಹೇಗೆ ನಾವು ಬೇಕಿಂಗ್ ಮಾಡಬಹುದು, ಸ್ಟೀಮಿಂಗ್ ಮಾಡಬಹುದು, ರೋಸ್ಟಿಂಗ್ ಮಾಡಬಹುದು, ಟೋಸ್ಟಿಂಗ್ ಮಾಡಬಹುದು, ಸಿಮಿರಿಂಗ್ ಮಾಡಬಹುದು. ಓಕೆ, ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀವಿ. ಓಕೆ, ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಓಕೆ ಇನ್ನ ಒಂದು ದೊಡ್ಡ ದೊಡ್ಡ ಕುಕ್ ವೇರ್ಸ್ ನಮ್ದು ಬಿಗ್ ಸೈಜ್ ಇದೆ ನೋಡಿ. ಓಕೆ, ಇದು 12.5 ಲೀಟರ್ಸ್. ಇದು ಅಂದ್ರೆ 3.5 kg ಅಷ್ಟು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಕೂಡ ಮಾಡ್ಕೋಬಹುದು. ಇದು ವೋಕ್ ಅಂತ ಹೇಳ್ತಾರೆ, ಚೈನೀಸ್ ವೋಕ್ ಅಂತ ಹೇಳಿ. ಇದು 4 ಲೀಟರ್ಸ್. ಇದ್ರಲ್ಲಿ ನಿಮ್ಗೆ ಎಣ್ಣೆಲಿ ಕರಿಯುವಂತಹ ತಿಂಡಿಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಬಹಳ ಓಕೆ ಚೆನ್ನಾಗಿರುತ್ತೆ. ಆಮೇಲೆ ಇದೊಂದು ಅದ್ಭುತವಾದ ಪ್ರಾಡಕ್ಟ್. ಇದು ಫಿಶ್ ಪಾಟ್ ಅಂತ ಹೇಳಿ. ಓಕೆ, ಇದರಲ್ಲಿ ಮೀನಿನ ಸಾರು ಮಾಡ್ಕೊಳ್ಳೋದಕ್ಕೆ, ಮತ್ತೆ ಫಿಶ್ ನ ಫ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ದಮ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು 2 kg ಅಷ್ಟು ಓಕೆ ಯೂಸ್ ಆಗುತ್ತೆ. ಓಕೆ, ಇವಾಗ ನಾವು ಈ ನ್ಯೂಟ್ರಿಕುಕ್ ಟೆಕ್ನಾಲಜಿ ಏನು ಸರ್, ಇವಾಗ ಇದು ಸರ್ಜಿಕಲ್ ಗ್ರೇಡ್ ಸ್ಟೀಲ್ ಅಲ್ಲಿ ಮಾಡಿರುವಂತಹ ಕುಕ್ವೇರ್ ಅಂತ ಹೇಳಿದೆ ನೋಡಿ. ಇಲ್ಲಿ ನಾವು ಮೆನ್ಷನ್ ಮಾಡಿದೀವಿ 316L ಸ್ಟೀಲ್ ಅಂತ ಹೇಳಿ. ಸರ್, ಗೋಲ್ಡ್ ಅಲ್ಲಿ ಹೇಗೆ 22 ಕ್ಯಾರೆಟ್ 24 ಕ್ಯಾರೆಟ್ ಗೋಲ್ಡ್ ಇರುತ್ತೋ, ಅದೇ ತರ ಸ್ಟೀಲ್ ಅಲ್ಲಿ ಡಿಫ್ರೆಂಟ್ ಗ್ರೇಡ್ಸ್ ಇರುತ್ತೆ. ಹೌದು, ಇದು ಹೈಯೆಸ್ಟ್ ಕ್ವಾಲಿಟಿ ಓಕೆ ಸ್ಟೀಲ್. ಹೌದು ನೋಡಿ, ಇವಾಗ ಈ 316L ಸ್ಟೀಲ್ ಅಲ್ಲೇ ಸರ್ಜನ್ಸ್ ಯೂಸ್ ಮಾಡುವಂತಹ ಕತ್ರಿ, ಚಾಕು ಎಲ್ಲ ತಯಾರು ಮಾಡಿರ್ತಾರೆ. ಹೌದು, ಫ್ರಾಕ್ಚರ್ ಆದ್ರೆ ಒಂದು ರಾಡ್ ಹಾಕ್ತಾರೆ, ಹೌದು, ಸರ್ಜಿಕಲ್ ಇಂಪ್ಲಾಂಟ್ಸ್ ಈ ಸ್ಟೀಲ್ ಅಲ್ಲೇ ಮಾಡಿರ್ತಾರೆ. ಈ ಸ್ಟೀಲ್ ಅಲ್ಲಿ ಏನು ಅಂತಹ ಒಳ್ಳೆ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ, ಇದು ನಾನ್ ಪೋರಸ್ ಮೆಟಲ್. ಇದು ಅಂದ್ರೆ ಇದರಲ್ಲಿ ರಂಧ್ರಗಳು ಇರೋದಿಲ್ಲ. ಈಗ ಬೇರೆ ಪಾತ್ರೆಗಳಲ್ಲಿ ಅಂದ್ರೆ ಬೇರೆ ಮೆಟಲ್ ಅಲ್ಲಿ ಮಾಡಿರುವಂತಹ ಪಾತ್ರೆಗಳಲ್ಲಿ ರಂಧ್ರಗಳಿರುತ್ತೆ ಇಲ್ಲಿ ಒಳಗೆ. ಹೌದು, ನಮ್ ಕಣ್ಣಿಗೆ ಕಾಣದೇ ಇರುವಂತಹ ರಂಧ್ರಗಳಿರುತ್ತೆ. ಓಕೆ, ಇದು ನಾನ್ ಪೋರಸ್ ಮೆಟಲ್, ಇದರಲ್ಲಿ ರಂಧ್ರಗಳು ಇರೋದಿಲ್ಲ. ಹಾಗಾಗಿ ಸೊ ನಿಮ್ಗೆ ಹಾಲು ಕೆಡೋದಿಲ್ಲ. ಇದರಲ್ಲಿ ಪಲ್ಯ ಮಾಡಿ, ಸಾಂಬಾರ್ ಮಾಡಿ, ತೊಳೆದು ಬಿಟ್ಟು ಹಾಲು ಕಾಯಿಸಿ ಹಾಲು ನಿಮ್ಗೆ ಹೊಡೆದೋಗೋದಿಲ್ಲ. ಎರಡನೇದು, ಇದು ನಾನ್ ರಿಯಾಕ್ಟಿವ್ ಮೆಟಲ್. ಓಕೆ, ಈ ಮೆಟಲ್ ಫುಡ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಇವಾಗ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ಅಲ್ಯೂಮಿನಿಯಂ ಮೆಟಲ್ ಲೀಚ್ ಆಗತ್ತೆ ನಮ್ಮ ಫುಡ್ ಅಲ್ಲಿ. ಲೀಚ್ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಕರಗ್ಬಿಟ್ಟು ನಮ್ಮ ಆಹಾರದಲ್ಲಿ ಮಿಕ್ಸ್ ಆಗುತ್ತೆ. ಮತ್ತೆ ಇದು ನಾನ್ ಕರೋಸಿವ್ ಮೆಟಲ್ ಅಂತ ಹೇಳಿದ್ರೆ ತುಕ್ಕು ಹಿಡಿಯೋದಿಲ್ಲ ಈ ಮೆಟಲ್. ಅದಕ್ಕೆ ನಿಮಗೆ 30 years ಗ್ಯಾರಂಟಿ ಕೊಡ್ತೀವಿ, 30 ವರ್ಷ ಗ್ಯಾರಂಟಿ ಕೊಡ್ತೀವಿ. ವಾರಂಟಿ ಅಲ್ಲ, ಗ್ಯಾರಂಟಿ. ರಿಪ್ಲೇಸ್ಮೆಂಟ್, ಕುಕ್ವೇರ್ ರಿಪ್ಲೇಸ್ ಮಾಡ್ತೀವಿ ನಾವು 30 ವರ್ಷ. ನಿಮ್ಮ ಆಹಾರ ಎಣ್ಣೆ ಇಲ್ಲದೆ ಇದ್ರೂ ಕೂಡ ಟೇಸ್ಟಿ ಆಗಿರುತ್ತೆ. ಎಣ್ಣೆ ಇಲ್ಲದೆ ನೀವು ಹೆಂಗ್ ಮಾಡ್ತೀರಿ ಅಡಿಗೆ ಸರ್? ಇವತ್ತು ಪ್ರಾಕ್ಟಿಕಲ್ ಆಗಿ ತೋರ್ಸೋಣ. ಎಲ್ಲರೂ ನಾವು ಯಾತಕ್ಕೆ ಈ ಒಂದು ಪ್ರಾಡಕ್ಟ್ ನ ಸ್ಟೋರ್ಸ್ ಅಲ್ಲಿ ಅಥವಾ ಹೋಮ್ ಅಪ್ಲೈನ್ಸಸ್ ಶೋರೂಮ್ ನಲ್ಲಿ ಅಥವಾ ಆನ್ಲೈನ್ ಅಲ್ಲಿ ಸೇಲ್ ಮಾಡಲ್ಲ ಅಂತ ಹೇಳಿದ್ರೆ, ಟೇಸ್ಟಿಂಗ್ ಇಸ್ ಬಿಲೀವಿಂಗ್ ಅಲ್ವಾ? ನೀವು ಟೇಸ್ಟ್ ಮಾಡಿದಾಗ್ಲೇ ಎಣ್ಣೆ ಇಲ್ಲದೆ ಎಲ್ಲರೂ ಕೇಳ್ತಾರೆ, ಎಣ್ಣೆ ಇಲ್ದ್ರೆ ಹೆಂಗ್ರಿ ಟೇಸ್ಟ್ ಇರುತ್ತೆ ಅಂತ ಎಲ್ಲರೂ ನಮ್ಗೆ ಕೇಳ್ತಾರೆ. ಅದಕ್ಕೆ ನಾವ್ ಹೇಳ್ತೀವಿ ಸರ್, ನಿಮ್ ಕಣ್ ಮುಂದೆನೆ ನಾವು ಎಣ್ಣೆ ಇಲ್ಲದೆ ಮಾಡಿ ತೋರಿಸ್ತೀವಿ, ನೀವು ನೋಡಿ. ಇದರಲ್ಲಿ ನಾವು ಎಣ್ಣೆ ಯೂಸ್ ಮಾಡ್ಲೇಬೇಡಿ ಅಂತ ನಾವು ಹೇಳಲ್ಲ. ಎಣ್ಣೆ ನಮ್ಮ ಬಾಡಿಗೆ ಅವಶ್ಯಕತೆ ಇದೆ. ಇವಾಗ ಜಾಯಿಂಟ್ಸ್ ಲ್ಯೂಬ್ರಿಕೇಷನ್ಸ್ಗೆಲ್ಲ ಎಣ್ಣೆ ಬೇಕಾಗತ್ತೆ. ಸೊ ನೀವು 5 ಸ್ಪೂನ್ ಹಾಕೋ ಕಡೆ ಇದರಲ್ಲಿ 1 ಅಥವಾ 2 ಸ್ಪೂನ್ ಹಾಕೊಂಡು ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಓಕೆ ಫೀಚರ್ ಈ ನ್ಯೂಟ್ರಿ ಕುಕ್ ಅಲ್ಲಿ ಏನಂತ ಹೇಳಿದ್ರೆ, ಇದಕ್ಕೊಂದು ಸ್ಪೆಷಲ್ ಅಲಾಯ್ ಬೇಸ್ ಇದೆ ನೋಡಿ. ಇದು 8 mm ಥಿಕ್ ಅಲಾಯ್ ಬೇಸ್ ಒಳಗಡೆ ಇರುತ್ತೆ. ಮೇಲ್ಗಡೆ 430 ಸ್ಟೀಲ್ ಇಂದ ಎನ್ಕ್ಯಾಪ್ಸುಲೇಟ್ ಮಾಡಿರ್ತೀವಿ. ಯಾಕಂದ್ರೆ ಈ 430 ಸ್ಟೀಲ್ ಮ್ಯಾಗ್ನೆಟಿಕ್ ಸ್ಟೀಲ್ ಆಗಿರೋದ್ರಿಂದ ನೀವು ಇಂಡಕ್ಷನ್ ಸ್ಟವ್ ಮೇಲೆ, ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಕೂಡ ಇದನ್ನ ಯೂಸ್ ಮಾಡಬಹುದು. ಗ್ಯಾಸ್ ಸ್ಟವ್ ಅಲ್ಲದೆ ಹೀಟ್ ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಕ್ವಿಕ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹೆಚ್ಚು ಹೊತ್ತು ರಿಟೈನ್ ಮಾಡ್ಕೊಳ್ಳುತ್ತೆ, ಹಿಡ್ಕೊಳ್ಳುತ್ತೆ ಹೀಟ್ ನ, ಮತ್ತೆ ಹೀಟ್ ನ ನಿಧಾನವಾಗಿ ಓಕೆ ರಿಲೀಸ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಜೆಂಟಲ್ ಕುಕಿಂಗ್ ಆಗುತ್ತೆ. ಈಗ ಹಿಂದಿನ ಕಾಲದಲ್ಲಿ ನೀವು ಮಡಕೆನಲ್ಲಿ ಓಕೆ ಅಡಿಗೆ ಮಾಡ್ತಿದ್ರು, ಎಲ್ಲರೂ ಹೇಳ್ತಾರೆ ಮಡಕೆನಲ್ಲಿ. ನೀವು ನಿಮ್ಮ ಎಕ್ಸ್ಪ್ರೆಷನ್ ನೋಡಿದ ನನಗೆ ಅನಿಸ್ತು ನಿಮ್ಗೆ ಆ ಮಡಕೆನಲ್ಲಿ ಅಡಿಗೆ ಮಾಡಿರೋ ಸ್ಲೋ ರಿಲೀಸ್ ಆಗ್ಬಿಟ್ಟು ಅದಕ್ಕೆ ಟೇಸ್ಟ್ ರಿಟೈನ್ ಆಗಿದೆ. ಅದಕ್ಕೆ ಅಡಿಷನ್ ಅಂದ್ರೆ ಸೌದೆ ಒಲೆ ಕೂಡ ಇತ್ತು ಅವಾಗ. ಹೌದು, ನಿಜ. 90 ಡಿಗ್ರೀಸ್ ಮೇಲೆ ಕುದಿ ಇದಾಗಲ್ಲ, ಶಾಖ ಬರಲ್ಲ. ಅಬ್ಸಲ್ಯೂಟ್ಲಿ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಸೊ ಈ ಟೆಕ್ನಾಲಜಿ ಅದೇ. ಇದ್ರಲ್ಲಿ ಏನಂತ ಹೇಳಿದ್ರೆ ಬಿಲೋ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ನಲ್ಲಿ ಕುಕ್ ಮಾಡೋ ತರ ಇದನ್ನ ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಈ ಒಂದು ಬೇಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಜೆಂಟಲ್ ಕುಕಿಂಗ್ ಆಗೋದ್ರಿಂದ ನಮ್ಮ ಆಹಾರದಲ್ಲಿರುವಂತಹ ಸಾರ, ಸತ್ವ, ಪೋಷಕಾಂಶಗಳೆಲ್ಲ ಹಾಗೆ ರಿಟೈನ್ ಆಗುತ್ತೆ ಒಂದು. ಮತ್ತೆ ಜೆಂಟಲ್ ಕುಕಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಆಹಾರ ಆಲ್ಕಲೈನ್ ಆಗೋದಿಲ್ಲ. ಈಗ ನಮ್ಮ ಪ್ರೆಷರ್ ಕುಕ್ಕರ್ ಅಲ್ಲಿ ಗ್ಯಾಸ್ಕೆಟ್ ಎಲ್ಲ ಇರುತ್ತೆ, ರಬ್ಬರ್ ಗ್ಯಾಸ್ಕೆಟ್ ಇರುತ್ತೆ.
ನೋಡಿ ಇದ್ರಲ್ಲಿ ಆ ತರ ರಬ್ಬರ್ ಗ್ಯಾಸ್ಕೆಟ್, ಆ ರಬ್ಬರ್ ಕೂಡ ಓಕೆ ನಮ್ಮ ಆಹಾರದಲ್ಲಿ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಹೆವಿ ನೋಡಿ ಎಷ್ಟು ಹೆವಿ ಇದೆ ನೋಡಿ. ಓಕೆ, ಸೊ ಇದನ್ನ ಈ ತರ ಕವರ್ ಮಾಡೋದಷ್ಟೇ ಇದು. ಸೊ ಮತ್ತೆ ಇದಕ್ಕೆ ಒಂದು ಸ್ಪೆಷಲ್ ಫೀಚರ್ ಇದೆ ನೋಡಿ, ಇದು ಥರ್ಮೋ ವಾಚ್ ಅಂತ ಹೇಳ್ತೀವಿ ನಾವು. ಇದು ಥರ್ಮೋ ವಾಚ್ ಅಂತ. ಇದು ಹೀಟ್ ಸೆನ್ಸರ್. ಇದು ಅಂದ್ರೆ ಹೀಟ್ ನ ಸೆನ್ಸ್ ಮಾಡಿ ಒಳಗಡೆ ಕುಕ್ವೇರ್ ಒಳಗಡೆ ಯಾವ ಟೆಂಪರೇಚರ್ ಅಲ್ಲಿ ಫುಡ್ ಕುಕ್ ಆಗ್ತಿದೆ ಅಂತ ಇದು ತೋರಿಸುತ್ತೆ. ಯಾವ ಟೆಂಪರೇಚರ್ ಅಲ್ಲಿ ಫುಡ್ ಒಳಗಡೆ ಕುಕ್ ಆಗ್ತಿದೆ ಅಂತ ಇದು ನಮ್ಗೆ ಇಂಡಿಕೇಟ್ ಮಾಡುತ್ತೆ, ತೋರಿಸುತ್ತೆ. ಈ ಹ್ಯಾಂಡಲ್ಸ್ ಒಂದು ಬೇಕ್ಲೈಟ್ ಪ್ಲಾಸ್ಟಿಕ್ ಇರೋದ್ರಿಂದ ನಿಮ್ಗೆ ಇದು ಹೀಟ್ ಆಗೋದಿಲ್ಲ. ಇಕ್ಕಳ ಅವೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಹೀಗೆ ಇಳಿಸ್ಬಿಡ್ಬೋದು. ಇದರಲ್ಲಿ ನೀವು ಸ್ಟೀಮಿಂಗ್ ಮಾಡ್ಕೋಬಹುದು, ಬೇಕಿಂಗ್ ಎಲ್ಲ ಮಾಡ್ಕೋಬಹುದು ಅಂತ ಹೇಳಿ ಅದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಂತರ ನಾವು ಕಿಚನ್ ಹೋಗೋಣ. ಓಕೆ, ಈ ಆಕ್ಸೆಸರೀಸ್ ಬಗ್ಗೆ ನಾನು ಹೇಳಿದ್ದೆ ನಿಮ್ಗಾಗ್ಲೇ. ಇದಕ್ಕೆ ಮಲ್ಟಿಪರ್ಪಸ್ ಬೌಲ್ ಅಂತ ಹೇಳ್ತಾರೆ. ಓಕೆ, ಇದಕ್ಕೆ ನೋಡಿ ಸ್ಪೆಷಲ್ ಬೇಸ್ ಇಲ್ಲ, ಈ ಅಲಾಯ್ ಬೇಸ್ ಇಲ್ಲ. ಓಕೆ, ಹಾಗಾಗಿ ನೀವು ಇದನ್ನ ಒಲೆ ಮೇಲೆ ಇಡಕ್ ಆಗೋದಿಲ್ಲ ಅಡುಗೆ ಮಾಡೋದಕ್ಕೆ. ಸೊ ಇದು ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇಡ್ಲಿ ಮಾಡಬೇಕು ಅಂದಾಗ ನೀವು ನೀರು ಹಾಕ್ಬಿಟ್ಟು ನಿಮ್ಮ ಇಡ್ಲಿ ಸ್ಟ್ಯಾಂಡ್ ಇಟ್ಟು, ಓಕೆ, ಈ ಲಿಡ್ ಕವರ್ ಮಾಡಕ್ ಆಗಲ್ಲ, ಇಡ್ಲಿ ಸ್ಟ್ಯಾಂಡ್ ಹೊರಗಡೆ ಬಂದ್ಬಿಟ್ಟಿರುತ್ತಲ್ಲ, ಅದಕ್ಕೆ ನೀವು ಇದನ್ನ ಈ ತರ ಇಡಬೇಕು. ನೋಡಿ ಹೀಗೆ ನೋಡಿ, ಇದು ಲಾಕ್ ಆಗ್ಬಿಡುತ್ತೆ. ಸೊ ಈ ತರ ನೀವು ಇಡ್ಲಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಚೈನೀಸ್ ಮೊಮೋಸ್ ಎಲ್ಲ ಮಾಡಬೇಕು ಅಂತಾಗ ಸೊ ಕೆಳಗಡೆ ನೀರು ಹಾಕ್ಬಿಡಿ, ಇದು ರಿಂಗ್ ಇಟ್ಬಿಟ್ಟು, ಇದು ಸಪರೇಟರ್ ಅಂತ ಹೇಳಿ, ಈ ಸಪರೇಟ್ ಇಟ್ಬಿಟ್ಟು ಓಕೆ ನಿಮ್ಮ ಪದಾರ್ಥಗಳೆಲ್ಲ ಇಲ್ಲಿ ಇಟ್ಬಿಡೋದು, ಮೊಟ್ಟೆ ಆಗಲಿ ಅಥವಾ ಮೊಮೋಸ್ ಓಕೆ ಪದಾರ್ಥ ಇರುತ್ತೆ ಅದೆಲ್ಲ ಇಟ್ಬಿಟ್ಟು ಇದನ್ನ ಕವರ್ ಮಾಡೋದು ಹೀಗೆ ನೋಡಿ ಈ ತರ. ಇದು ಲಾಕ್ ಆಗ್ಬಿಡತ್ತೆ. ಆಮೇಲೆ ಇವಾಗ ಕೇಕ್ ಮಾಡೋದಕ್ಕೆ ಅವನ್ನೇ ಬೇಕು ಅಂತ ಹೇಳ್ತಾರೆ. ಇವಾಗ ಅವನ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಅದು ಒಳ್ಳೇದಲ್ಲ ಅಂತ ಹೇಳಿ. ನೋಡಿ ಈಗ ಇದ್ರಲ್ಲಿ ನೀವು ಕೇಕ್ ಕೂಡ ಮಾಡ್ಕೋಬಹುದು. ಕೇಕ್ ಮಾಡ್ಬೇಕಂದ್ರೆ ಈ ಸಪರೇಟರ್ ಇದೆಯಲ್ಲ ಅದನ್ನ ನೀವು ಈ ತರ ಒಳಗಡೆ ಉಲ್ಟಾ ಇಡಬೇಕು. ನಿಮ್ಮ ಕೇಕ್ ಮಿಕ್ಸ್ ಇರುತ್ತಲ್ಲ ಅದನ್ನ ಒಂದು ಮೌಲ್ಡ್ ಅಲ್ಲಿ ತಗೊಂಡು ಆ ಮೌಲ್ಡ್ ನ ಇದ್ರ ಮೇಲೆ ಇಟ್ಬಿಟ್ಟು ಓಕೆ ಇದನ್ನ ಕವರ್ ಮಾಡ್ಬೇಕು ಹೀಗೆ ಅದೇ ತರ. ಓಕೆ, ಒಂದು 30 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಬಿಟ್ರೆ ನಿಮ್ಗೆ ಒಳ್ಳೆ ಫ್ಲಫಿ ಕೇಕ್ ಇದರಲ್ಲಿ ಬರುತ್ತೆ. ಸಾಸಸ್ಸು ಜಾಮ್ಸು ಅವೆಲ್ಲ ಹೊರಗಡೆಯಿಂದ ತಗೊಂಡ್ಬರ್ತಾರೆ. ನಮಗೆ ಗೊತ್ತಿಲ್ಲ, ಅದ್ರಲ್ಲಿ ಕೆಲವು ಸಲ ಅಡಿಟಿವ್ಸ್ ಅವೆಲ್ಲ ಹಾಕಿರ್ತಾರೆ ಅಂತ ಹೇಳ್ತಾರೆ. ಬಟ್ ನೀವು ಮನೆಯಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಹಾಕೊಂಡು ಈಸಿಯಾಗಿ ಸಾಸಸ್ಸು ಜಾಮ್ಸು ಅಥವಾ ಹಾಲ್ಕೋವಾ ಅದೆಲ್ಲ ಈಸಿಯಾಗಿ ಮಾಡ್ಕೋಬಹುದು. ನೋಡಿ ಈ ರಿಂಗ್ ಇಟ್ಬಿಟ್ಟು ಈ ಲಿಡ್ ಇದೆ ನೋಡಿ, ಈ ಲಿಡ್ ನ ಕವರ್ ಮಾಡ್ಬೇಕು ಹೀಗೆ. ಈ ಹೋಲ್ಸ್ ಎಲ್ಲ ಎಕ್ಸ್ಪೋಸ್ ಆಗಿರೋದ್ರಿಂದ ನಿಮ್ಗೆ ಸ್ಟೀಮ್ ಏನಾಗುತ್ತೆ, ಈ ಹೋಲ್ಸ್ ಮೂಲಕ ಹೊರಗಡೆ ಬರ್ತಾ ಇರುತ್ತೆ. ನಿಮ್ ಒಳಗಡೆ ಮಿಲ್ಕ್ ಆಗ್ಲಿ ಅಥವಾ ನಿಮ್ಮ ಸಾಸ್ ಆಗ್ಲಿ ಅದೆಲ್ಲ ಕಂಡೆನ್ಸ್ ಆಗ್ತಾ ಹೋಗುತ್ತೆ. ಇದು ನಿಜವಾಗ್ಲೂ ಇದರಲ್ಲಿ ವಾಟರ್ಲೆಸ್ ಫ್ಯಾಟ್ಲೆಸ್ ಕುಕಿಂಗ್ ಮಾಡಬಹುದಾ ಅನ್ನೋ ಒಂದು ಕುತೂಹಲ ನಿಮ್ಮ ವೀಕ್ಷಕರಿಗೆ ಇಷ್ಟೊಂದಕ್ಕೆ ಬಂದಿರುತ್ತೆ ಅಲ್ವಾ ಸರ್? ಓಕೆ, ನಿಮ್ಮ ಕುತೂಹಲನ ಇವಾಗ ನೋಡ್ಬೇಕು. ಸೊ ನೌ ಲೆಟ್ ಅಸ್ ಸೀಕ್ ನ್ಯೂಟ್ರಿಕುಕ್ ಇನ್ ಆಕ್ಷನ್ ಇನ್ ದ ಕಿಚನ್. We'll go to the kitchen. Thank you. ಅದೇ ನಾವು ಆಯಿಲ್ಲೆಸ್ ಅಂಡ್ ವಾಟರ್ಲೆಸ್ ಕುಕ್ವೇರ್ ಅಂತ ಹೇಳಿದ್ವಲ್ಲ, ಇವಾಗ ತರಕಾರಿಗಳನ್ನ ನೀರಿಲ್ದಿರೆ ನಿಮಗೆ ಬೇಯಿಸ್ಬಿಟ್ಟು ನಾವು ತೋರಿಸ್ಕೊಡ್ತೀವಿ. ಇವಾಗ ಸರ್ ಇದು ಗೆಣಸು ಸರ್, ಇದು ಗೆಣಸು ಮತ್ತೆ ಇದು ಆಲೂಗಡ್ಡೆ. ಇದು ನಿಮ್ದು ಬೇಸಿಕ್ ಪ್ರಾಡಕ್ಟ್ ಫಸ್ಟ್. ಇದು ನಮ್ದು 1.1 ಲೀಟರ್. ಓಕೆ, ಇದ್ರಲ್ಲಿ ನಿಮ್ಗೆ ಪಲ್ಯಗಳು ಮಾಡ್ಕೊಳ್ಳೋದಿಕ್ಕೆ, ಕಡಿಮೆ ಕ್ವಾಂಟಿಟಿ ಡೀಪ್ ಫ್ರೈ ಮಾಡ್ಕೊಳ್ಳೋದಿಕ್ಕೆ, ಅಥವಾ ಒಂದು ಇಬ್ಬರಿಗೆ ಅನ್ನ ಮಾಡ್ಕೊಳ್ಳೋದಿಕ್ಕೆ ಆತರ ಯೂಸ್ ಆಗುತ್ತೆ. ಸರಿ, ನೀರಿಲ್ದೇನೆ ಇವಾಗ ಇದನ್ನೆಲ್ಲ ನಾವು ಸ್ಟಾಕ್ ಮಾಡ್ತಾ ಇದೀವಿ. ನಾವು ಕ್ಯಾಬೇಜ್ ನ ಕುಕ್ ಮಾಡಿದಾಗ ನಮ್ಮ ಮನೆಯಲ್ಲಿ ಪಕ್ಕದ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮನೇಲಿ ಇವತ್ತು ಕ್ಯಾಬೇಜ್ ರೆಸಿಪಿ ಅಂತ ಹೇಳಿದ್ರೆ ಅಷ್ಟು ವಾಸನೆ ಬರುತ್ತೆ. ಬಟ್ ಇದು ನಿಮ್ಗೆ ವಾಸನೆ ಬರೋದಿಲ್ಲ. ಮತ್ತೆ ಬೀಟ್ರೂಟ್ ನೀವು ಬೇರೆ ವೆಜಿಟೇಬಲ್ಸ್ ಕುಕ್ ಮಾಡಿದ್ರೆ ಬೀಟ್ರೂಟ್ ಕಲರ್ ಬಿಟ್ಕೊಳ್ಳುತ್ತೆ, ಬಟ್ ಇದರಲ್ಲಿ ಬಿಟ್ಕೊಳ್ಳೋದಿಲ್ಲ. ಈಗ ಮೊಟ್ಟೆ ಕೂಡ ಇದ್ರಲ್ಲಿ ತುಂಬಾ ಚೆನ್ನಾಗಿ ನೀರಿಲ್ದೇನೆ ಓಕೆ ಬೇಯುತ್ತೆ. ಇವಾಗ ನಾವೇ ಲಿಡ್ ಕ್ಲೋಸ್ ಮಾಡ್ಬಿಡ್ತೀವಿ ಅಷ್ಟು ಇಟ್ಬಿಟ್ರೆ ಆಯ್ತು. ಸರಿ, ಇವಾಗ ಈ ನೀಡಲ್ ಇದೆ ನೋಡಿ, ಎಲ್ಲೋ ನೀಡಲ್, ಇದು ಈ ಲಾಸ್ಟ್ ರೆಡ್ ಮಾರ್ಕ್ ಇದೆ ನೋಡಿ, ಅಲ್ಲಿಗೆ ಬರೋರ್ಗು ಕುಕ್ ಮಾಡ್ಬೇಕು. ನೋಡಿ ಲೋ ಫ್ಲೇಮ್ ಇದೆ. ಇದು ಎಷ್ಟು ನಿಮಿಷದಲ್ಲಿ ಇದು ಕುಕ್ ಆಗುತ್ತೆ? ಇವಾಗ ಇದು ನಿಮ್ಗೆ 7 ರಿಂದ 8 ನಿಮಿಷ ಕುಕ್ ಆಗುತ್ತೆ. ಇವಾಗ ಇದರಲ್ಲಿ ಕ್ಯಾರೆಟ್ ನಾವು ವಿತ್ ವಾಟರ್ ಕುಕ್ ಮಾಡ್ತಾ ಇದೀವಿ. ಕುಕ್ ಆದ್ಮೇಲೆ ಎರಡನ್ನೂ ಟೇಸ್ಟ್ ಮಾಡೋಣ. ಉರಿನೂ ಜಾಸ್ತಿ ಇಟ್ಟಿದ್ದೀನಿ. ಸೊ ಎರಡನ್ನೂ ನೋಡ್ಬಿಡೋಣ 7 ನಿಮಿಷ ಬಿಟ್ಟು. ಓಕೆ ಸರ್. ಇವಾಗ 7 ನಿಮಿಷ ಆಗ್ಲಿ ಇದು. ಅಷ್ಟರಲ್ಲಿ ಮತ್ತೆ ಇನ್ನೊಂದು ಡೆಮೋ ಅಂತ ಹೇಳಿದ್ರಿ, ಆಯಿಲ್ಲೆಸ್, ಒಂದು ಹನಿ ಎಣ್ಣೆ ಇಲ್ದೇನೆ ಟೇಸ್ಟಿಯಾಗಿ ನಾವು ಪಲಾವ್ ಮಾಡ್ತಾ ಇದೀವಿ. ಓಕೆ, ಇವಾಗ ನಾವು ಪ್ರೇರಣಾ ಅವ್ರನ್ನ ಕರೀತಾ ಇದೀವಿ. ಅವ್ರು ಇವತ್ತು ನಮ್ಗೆ ಇದರಲ್ಲಿ ವಿತೌಟ್ ಆಯಿಲ್ ಹೇಗೆ ಪಲಾವ್ನ ಕುಕ್ ಮಾಡೋದು ತೋರಿಸ್ತಾರೆ. ಬನ್ನಿ ಪ್ರೇರಣಾ ಅವ್ರೆ, ನಿಂತ್ಕೊಳ್ಳಿ. ಇವಾಗ ಪ್ರೇರಣಾ ಅವರು ಪುಲಾವ್ ಮಾಡೋದಕ್ಕೆ ಈ 20 ಸೆಂಟಿಮೀಟರ್ ಹೈ ಅಂತ ಹೇಳಿದ್ದು. ಓಕೆ, ಸೊ ಇದನ್ನ ಹಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಫಸ್ಟ್ ಪ್ರೀ ಹೀಟಿಂಗ್ ಮಾಡ್ಕೊಳ್ತಾರೆ. ಫುಲ್ ರೆಡ್ಯೂಸ್ ಮಾಡಿ, ಎಣ್ಣೆನೂ ಇಲ್ಲ ಏನೂ ಇಲ್ಲ, ಅದನ್ನ ಒಂದು 15 ರಿಂದ 20 ಸೆಕೆಂಡ್ ಬಿಸಿ ಮಾಡ್ತಾರೆ. ವೀಕ್ಷಕರೇ, ಇದು ವಿಶೇಷ ನಮಗೆ ಏನಂತ ಹೇಳಿದ್ರೆ ಆಯಿಲ್ಲೆಸ್ ಪಲಾವ್, ಎಣ್ಣೆನೇ ಯೂಸ್ ಮಾಡಲ್ಲ, ಅಕ್ಕಿಗೆ ಮಾತ್ರ ನೀರು. ಎಷ್ಟು ಚೆನ್ನಾಗಾಗುತ್ತೆ, ರುಚಿನೂ ಡಿಫ್ರೆಂಟ್ ಆಗಿರುತ್ತೆ ಅಂದ್ರು. ನಾವು ಎಷ್ಟು ಪಲಾವ್ ನೋಡಿಲ್ಲ. ಬನ್ನಿ ಈ ಪಲಾವ್ ಕೂಡ ನೋಡ್ಬಿಡೋಣ.
15 ಸೆಕೆಂಡ್ ಆಯ್ತಾ? 15 ಸೆಕೆಂಡ್ ಆಗಿದೆ. ಇವಾಗ ನೀವು ಅದಕ್ಕೆ ಮಸಾಲೆಗಳೆಲ್ಲ ಹಾಕ್ಬಿಡಿ ಪ್ರೇರಣ. ನೋಡಿ ಇವಾಗ ನಾವು ವೆಜಿಟೇಬಲ್ಸ್ ವಿತೌಟ್ ವಾಟರ್ ನ್ಯೂಟ್ರಿ ಕುಕ್ ಅಲ್ಲಿ ಮಾಡ್ತಾ ಇದೀವಲ್ಲ, ಆ ನೀಡಲ್ ನೋಡಿ, ಇಲ್ಲಿದ್ದ ನೀಡಲ್ ಇವಾಗ ಫಸ್ಟ್ ಸೆಕೆಂಡ್ ರೆಡ್ ಮಾರ್ಕ್ ಬಂದಿದೆ. ಈ ಲಾಸ್ಟ್ ರೆಡ್ ಮಾರ್ಕ್ ಬಂದಾಗ ನಾವು ಆಫ್ ಮಾಡಬೇಕು. ರೋಸ್ಟ್ ಮಾಡ್ತಾ ಇದಾರೆ ಮಸಾಲಾನ. ಈಗ ಲಿಡ್ ತೆಗಿತಾರೆ ನೋಡಿ, ಲಿಡ್ ತೆಗೆದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದೀವಿ. ಅದ್ರ ಹ್ಯಾಂಡಲ್ ಮೇಲೆ ಇಟ್ಕೋಬಹುದು ನೋಡಿ, ಆ ತರ ನೈಸ್ ಅರೋಮಾ ಬರ್ತಾ ಇದೆ. ಕುಕ್ ಆಗಿದೆ. ಇವಾಗ ಈರುಳ್ಳಿ ಹಾಕೋಣ. ನೋಡಿ ಈರುಳ್ಳಿಗೆ ನಾವು ಎಣ್ಣೆ ಬೇಕಲ್ವಾ, ಎಣ್ಣೆ ಇಲ್ದೇನೆ ನಾವು ಇದರಲ್ಲಿ ಈರುಳ್ಳಿನ ನಾವು ಇವಾಗ ಹುರ್ಕೊಳ್ತೀವಿ. ನೋಡಿ ಇವಾಗ ಈ ಕ್ಯಾರೆಟ್ ನ ನೀರಲ್ಲಿ ಕುಕ್ ಮಾಡ್ತಿದೀವಲ್ಲ ನೋಡಿ, ಅದಿನ್ನ ಆಗಿಲ್ಲ ನೋಡಿ. ನೋಡಿ ಅದನ್ನ ಗಟ್ಟಿ ಇದೆ ನೋಡಿ. ಇವಾಗ ನೋಡಿ ಇದು ಆಗ್ಲೇ 4th ರೆಡ್ ಮಾರ್ಕ್ ಬಂದಿದೆ. ನಾ ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಮುಗೀತಾ ಸರ್? ಅದು ಮುಗೀತದು. ನಾವು ಇಮಿಡಿಯೇಟ್ ಆಗಿ ಇದನ್ನ ತೆಗಿಬಾರ್ದು. ಒಂದು 3 ನಿಮಿಷ ಬಿಟ್ಬಿಟ್ರೆ ಆ ಒಳಗಡೆ ಬಿಸಿ ಹಬೆ ಇರುತ್ತಲ್ಲ, ಆ ಹಬೆಗೆ ಕುಕಿಂಗ್ ಕಂಟಿನ್ಯೂ ಆಗುತ್ತೆ. ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಎಣ್ಣೆ ಇಲ್ದೇನೆ. ನೋಡಿ ಇವಾಗ ಟೊಮೆಟೊ ಹಾಕ್ತೀವಿ ಸರ್. ಸರ್ ಇದು ಇವಾಗ ಆ ಕ್ಯಾರೆಟ್ ಕುಕ್ ಆಗಿರುತ್ತೆ, ಆ ಕ್ಯಾರೆಟ್ ನ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಇದನ್ನ ನೀವು ಆ ಒಲೆ ಮೇಲೆ ಇಟ್ಕೊಳ್ಳಿ, ಯಾಕಂದ್ರೆ ಈ ಸ್ಟೂರಿ ಬೇಡ ನಮ್ಗೆ. ಸೊ ಇವಾಗ ಸ್ವಲ್ಪ ಅರಿಶಿನ ಹಾಕ್ಬಿಡಿ ಪ್ರೇರಣ ಅವರೇ. ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಬೆಂದಿದೆ. ತರಕಾರಿ ಎಲ್ಲ ಆಡ್ ಮಾಡೋಣ. ತೊಳೆದಿರೋ ತರಕಾರಿ. ತೊಳೆದಿರೋ ತರಕಾರಿನ, ಬೀನ್ಸ್ ಇದೆ, ಪೊಟ್ಯಾಟೊ ಇದೆ, ಕ್ಯಾರೆಟ್ ಇದೆ, ಅಷ್ಟೇ. ಸರಿ, ಈಗ ವೆಜಿಟೇಬಲ್ಸ್ ಆಲ್ಮೋಸ್ಟ್ 60% ಕುಕ್ ಆಗೋಗಿದೆ ಇದರಲ್ಲಿ. ಸರಿ, ಈಗ ಮಸಾಲ ಆಡ್ ಮಾಡ್ತಾ ಇದೀವಿ. 1 ನಿಮಿಷ ಬಿಟ್ಬಿಡೋಣ ಸರ್. 1 ನಿಮಿಷ ಬಿಡೋಣ. ಓಕೆ, 1 ನಿಮಿಷ ಆಯ್ತದು. ಇವಾಗ ರೈಸು ಮತ್ತೆ ವಾಟರ್. ಈಗ ರೈಸು 1 ಕಪ್ಗೆ 2.25 ನೀರು. ರೈಸ್ ಹಾಕ್ಬಿಡಿ. ರೈಸ್ ಹಾಕಿ 2.25 ಭಾಗ ನೀರು ಹಾಕ್ಬಿಟ್ಟು ಉಪ್ಪು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿ 10 ನಿಮಿಷ ಬಿಟ್ಬಿಟ್ರೆ ಕುಕ್ ಆಗಿರುತ್ತೆ ಸರ್. ಉಪ್ಪು, ಗರಂ ಮಸಾಲ, ಗರಂ ಮಸಾಲ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು 10 ನಿಮಿಷ ಬಿಟ್ಬಿಟ್ರೆ ಪಲಾವ್ ರೆಡಿ ಆಗಿರುತ್ತೆ. ನೋಡೋಣ ಸರ್, 10 ನಿಮಿಷ ಎಕ್ಸಾಕ್ಟ್ ಆಗಿ. ಓಕೆ, ಕ್ಲೋಸ್ ಮಾಡ್ಬಿಟ್ಟು. ಈಗ ಸರ್, ಇವಾಗ ನಾವು ಮೊದಲು ಮಾಡಿದ್ವಲ್ಲ ಟೆಸ್ಟ್, ಅದು ಅದ್ರ ಬಗ್ಗೆ ಹೇಳಿದ್ವಿ. ಇವಾಗ ಸರ್ ತರಕಾರಿಗಳ ಬೇಯಿಸಿದೀವಿ ಇವಾಗ ವಿತೌಟ್ ವಾಟರ್, ನೀರು ಇಲ್ದಿಲ್ಲ. ಹೌದು, ಇವಾಗ ನಿಮಗೆ ಲೈವ್ ಆಗಿ ತೋರಿಸ್ತೀವಿ. ಒಂದು ನೀರಿರೋದು, ಒಂದು ನೀರಿಲ್ಲದ್ದು. ಹೌದು ಸರ್. ನೋಡೋಣ ಸರ್ ಹೆಂಗಿದೆ ನೋಡಿ, ಸ್ಮೆಲ್ ನೋಡಿ ಸರ್. ಹೌದದು, ನೀರಾಕಿ ಬೆಂದಿರೋ ತರನೇ ಬರ್ತಾ ಇದೆ ಸರ್. ಇದೆಲ್ಲ ನ್ಯೂಟ್ರಿಷನ್. ಇಲ್ಲಿ ನೀರಿದೆ ನೋಡಿ ಸರ್, ನೀರು ಆ ಪ್ರತಿಯೊಂದೂ ಅದರಲ್ಲಿ ಔಷಧ ಗುಣ ಇದೆ. ಹೌದು ಸರ್. ಅಲ್ಲ, ನನಗೆ ಭಾಳ ಇಂಟ್ರೆಸ್ಟಿಂಗ್ ಫಸ್ಟು ನನಗೆ ಮೊಟ್ಟೆ ತೋರಿಸಿ ಸರ್. ನನ್ನ ಬಾಯ್ಲ್ಡ್ ಎಗ್ ಆಗಿದೆ ನೋಡ್ಕೊಳೋಣ. ತೋರಿಸ್ತೀನಿ ಸರ್, 1 ನಿಮಿಷ. ಫಸ್ಟ್ ಎಲ್ಲ ಇಟ್ಬಿಡಿ ಫಸ್ಟು ತಟ್ಟೆಯಲ್ಲಿ. ಸರ್, ಇದು ಬೇಯಿಸಿದ ಕ್ಯಾರೆಟ್ ತೋರಿಸ್ತಾ ಇದ್ದೀನಿ. ಅದನ್ನ ಒಂದು ಕಡೆ ಸಪ್ರೇಟ್ ಆಗಿ ಬರ್ತೀರಾ? ಸಪ್ರೇಟ್ ಆಗಿಟ್ಟಿದ್ದೀನಿ ಸರ್. ಇವಾಗ ಇದು 2 ನಿಮಗೆ ಸ್ಯಾಂಪಲ್ ಕೊಟ್ಟಿದ್ದೀನಿ, ಒಂದೊಂದೇ ಟೇಸ್ಟ್ ಮಾಡಿ ಸರ್. ಫಸ್ಟು ನೀರಲ್ಲಿ ಇದಾಗಿದ್ರು, ಬಾಯ್ಲ್ ಆಗಿರೋದು ಸರ್, 1 ಪೀಸು. ಹಾಂ ಸರ್. ಚಿರಪರಿಚಿತ ರುಚಿ, ಈಗ ಗೊತ್ತಿರೋ ರುಚಿ ಗೊತ್ತು. ಈಗ ಇದು ಇವಾಗ ಇದು ಬಂದು ಹಾಗೆ ಡ್ರೈ ಆಗಿ ಅದರಲ್ಲಿ ಇಟ್ಟು ಬಾಯ್ಲ್ ಮಾಡಿರೋದು. ಹೌದು ಸರ್. ಇದು ಹೆಂಗಿರುತ್ತೆ? ಹೇಗಿದೆ ಸರ್ ಟೇಸ್ಟು? ನಿಜವಾಗ್ಲೂ ಕ್ಯಾರೆಟಿನ ಟೇಸ್ಟ್ ಹೋಗಿಲ್ಲ. ಕ್ಯಾರೆಟ್ ಅಂತ ಏನಿರುತ್ತಲ್ಲ, ಅದೊಂದು ಮೂಲ ರುಚಿ ಇರುತ್ತೆ ಸರ್, ಅದಕ್ಕೆ ಆ ರುಚಿ ಹಂಗೆ ಉಳ್ಕೊಂಡೈತೆ. ಇದು ಸತ್ಯ, ತರಕಾರಿಯ ಒಂದು ಮೂಲ ಸ್ವರೂಪ ಇರುತ್ತೆ ಗೊತ್ತಾ ರುಚಿಯಲ್ಲಿ. ಹೌದು ಸರ್. ಅದು ಮಿಸ್ ಆಗಿಲ್ಲ. ಹೌದು ಸರ್. ನೀರು ಹಾಕಿದಾಗ ಏನು ಮಿಸ್ ಆಗುತ್ತೆ ಅಂತ ಇವತ್ತು ಗೊತ್ತಾಗಿರೋದು ನನಗೆ. ಇದು ಒಂದು ಕಪ್ ಥರನೇ ಇಟ್ಟಿದ್ದಾರೆ, ಹಂಗೆ ತೊಗೊಂಬಿಡೋಣ. ಅದ್ಭುತ ಇದೆಲ್ಲ. ಅಪ್ಪಟ ತರಕಾರಿಯ ಒಂದು ರುಚಿ ಇರುತ್ತಲ್ಲ, ಮಿಸ್ ಆಗಂಗಿಲ್ಲ. ಸರ್, ಮೊಟ್ಟೆ ನೋಡೋಣ. ಹಾಂ ಸರ್. ಸರ್ ಸರ್, ಇವಾಗ ಮೊಟ್ಟೆ ಬೇಯಿಸಿದ್ದೀವಿ, ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಸರ್. ಫುಲ್ ಮೊಟ್ಟೆ ನೀರು ಇಲ್ದಿರ ಬೇಯಿಸಿರೋದು ಸರ್.
ಓಹೋ ನೋಡಿ ಸರ್, ಕಂಪ್ಲೀಟ್. ಇದು ಎಷ್ಟು ಚೆನ್ನಾಗಿ ಕುಕ್ ಮಾಡಿದ್ರು ಅಂದರೆ ನಮ್ಮ ಕ್ಯಾಮ್ರಾಮನ್ಗಳು ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಮೊಟ್ಟೆ 2 ಪೀಸ್, ಈಗ ಒಂದು ನಾನು ತಿಂತೀನಿ, ಒಂದು ಅವ್ರಿಗೆ ಕೊಡ್ತೀನಿ, ಅಷ್ಟು ಅದ್ಭುತವಾಗಿದೆ. ನೀವು ನೀರು ಹಾಕದೆ ಇದನ್ನು ಬಾಯ್ಲ್ ಮಾಡಿ ಗೊತ್ತಾಗೋದಿಲ್ಲ. ಹೌದು ಸರ್. ಏನು ಮಿಸ್ ಆಗಿಲ್ಲ, ಅಪ್ಪಳ ಟೇಸ್ಟ್ ಹಂಗೆ ಇದೆ ಇದು. ಸರ್ ಅದೇ ನೀರಲ್ಲಿ ನಾವು ಬೇಯಿಸಿರೋದ್ರಿಂದ ಅದರಲ್ಲಿ ವಿಟಮಿನ್ಸ್ ಎಷ್ಟು ಲಾಸ್ ಆಗಿದೆ ಅಂತ ನಾನು ನಿಮ್ಗೆ ಇದ್ರ ಡೆಮೋ ಮಾಡಿ ತೋರಿಸ್ತೀನಿ. ನೋಡ್ಬೋದು ಅದು? ಹಾ ಸರ್, ಕ್ಯಾರೆಟ್ ನೀರಲ್ಲಿ ಕುದಿಸಿದ್ದನ್ನ ನಾನು ನೀರನ್ನೆಲ್ಲ ಹಿಂಗಿಸಿದೀನಿ. ಇವಾಗ ನೋಡಿ, ಇವಾಗ ನಿಮ್ಗೆ ಗೊತ್ತಾಗುತ್ತೆ ಕ್ಯಾರೆಟ್ ಯಾವ ರೀತಿ ಬೀಟಾ ಕ್ಯಾರೋಟಿನ್ ಇದರಲ್ಲಿ ಇರುತ್ತೆ ಅಂತ. ಬೀಟಾ ಕ್ಯಾರೋಟಿನ್ ಎಲ್ಲೋ ಅಂಶ ಉಳಿದಿದೆ ಈಗ ಹಿಂಗಿದ ಮೇಲೆ, ಅದು ನಮ್ಗೆ ಮಿಸ್ ಆಗುತ್ತೆ. ಹೌದು ಸರ್. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ. ಸರ್ ಇದು ನೋಡಿ, ನೀವು ಪಾತ್ರೆ ಈ ತರ ಆಗಿದೆ ಅಂತ ನೀವು ಬೇಜಾರು ಮಾಡ್ಕೋತೀರಾ. ಇವಾಗ ನೋಡಿ ಹಿಂಗಾಗಿದೆಯಲ್ವಾ, ನೋಡಿ ಮ್ಯಾಜಿಕ್. ಈ ಬಣ್ಣ ಬಂದ್ರೆ ಇದೆಲ್ಲ ಹಾ ಸರ್. ಅಲ್ಲ ನೋಡಿ, ಪಾತ್ರೆ ಕೂಡ ಏನೂ ಆಗಲ್ಲ ನಿಮ್ಗೆ. ನೀವು ಬೇರೆ ಪಾತ್ರೆನಲ್ಲಿ ಒತ್ತೋಗ್ಬಿಡುತ್ತೆ. ಇದು ಕ್ಯಾರೆಟಿನ್ ಅಂಶ ಸರ್ ಇದು? ಹಾ, ಇದೆಲ್ಲ ಕ್ಯಾರೆಟಿನ್ ಅಂಶ. ನೋಡಿ, ಇವಾಗ ಪುಲಾವು 10 ನಿಮಿಷ ಅಂತ ಹೇಳಿದ್ರೆ 10 ನಿಮಿಷ ಆಗೋಗಿದೆ. ಇವಾಗ ತೆಗೆಯೋಣ ಪಲಾವನ್ನ. ನೀಡಲ್ ತೋರಿಸಿ ಸರ್ ಮೇಲೆ. ನೋಡಿ, ನೀಡಲ್ ನಾನು ಹೇಳಿದ್ನಲ್ಲ, ಅದು 12 o'clock ಪೊಸಿಷನ್ಗೆ ಬರೋ ಅಷ್ಟೊತ್ತಿಗೆ ಕುಕ್ ಆಗತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಆಗೋಗಿದೆ, ಬಂದಿದೆ ಅದು. ಇವಾಗ ತೆಗೆದು ನೋಡೋಣ ನಾವು. ನೋಡಿ ಕೆಳಗಡೆ ಇದ್ ಮಾಡ್ತೀನಿ. ನೋಡಿ, ಎಣ್ಣೆ ಹಾಕಿಲ್ಲ ಅಲ್ವಾ ನಾವು? ನೋಡಿ, ತಳ ಹಿಡ್ತಿಲ್ಲ ನೋಡಿ. ನೋಡಿ ಸರ್, ನೀರು ಇದು ನೋಡಿ, ನಾರ್ಮಲ್ ಪಲಾವೇ ನೋಡಿ. ವಾಹ್, ಆಯಿಲ್ಲೆಸ್ ಹೌದು. ನೋಡಿ ಸರ್. ಸರ್ ರುದ್ರಸ್ವಾಮಿ, ನೀವು ಏನೋ ಐಡಿಯಾ ಇದೆ ಅಂತ ಹೇಳಿದ್ರಿ. ಸರ್ ಹೇಳಿ ಸರ್. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಸರ್ ಇವಾಗ ಇದೆರಡು ಪಾತ್ರೆ ಇಲ್ಲಿದೆ. ನಾನು ನೋಡಿ ಜಸ್ಟ್ ನಾನು ಐಸ್ ತಗೊಂಡಿದ್ದೀನಿ. ನೀವು ಮುಟ್ ನೋಡಿ ಸರ್, ಇದನ್ನ 2 ನಾರ್ಮಲ್ ಟೆಂಪರೇಚರ್ ಅಲ್ಲಿ ಇದೆ. ಇವಾಗ ಐಸ್ ಇಡ್ತೀನಿ ನೋಡಿ, ಇದ್ರ ಮೇಲೆ ಇಡ್ತೀನಿ, ನಮ್ಮ ಕುಕ್ವೇರ್ ಮೇಲೆ ಇಡ್ತೀನಿ. ನಿಮ್ಮ ಕಣ್ಮುಂದೆ ನೋಡಿ ಏನಾಗುತ್ತೆ ಅಂತ. ಇರಲಿ ಸರ್, ಹೇಳಿಟ್ರಿ. ಇವಾಗ ಅದು ಮೆಲ್ಟ್ ಆಗ್ತಾ ಇದೆ ನೋಡಿ ಸರ್. ಇನ್ನೊಂದು ಇಡ್ತೀನಿ. ಇದು ನೋಡಿ, ಇದು ಹಂಗೆ ಇದೆ ಸರ್, ಇದು ಮೆಲ್ಟ್ ಆಗ್ತಾ ಇಲ್ಲ. ಏನು ಬಿಸಿ ಮಾಡಿಲ್ಲ ಸರ್, ಬಿಸಿ ಇಲ್ಲ ಇದು. ಹೌದು, ಅದು ನೋಡಿ ಹೆಂಗ್ ಮೆಲ್ಟ್ ಆಗ್ತಿದೆ. ಕಾರಣ ನಮ್ಮ ಬೇಸ್ನ ಇದ್ರ ಸರ್, ಆ ರೀತಿ ಮೆಟಲ್ ಇಂದ ರೆಡಿ ಆಗಿರುವಂತ ಬೇಸ್. ಸೊ ಲೋ ಪವರ್ ಇಂದಾನೆ, ಗ್ಯಾಸ್ ಇಂದಾನೆ ನಿಮ್ಗೆ ಬೇಗ ಅಡಿಗೆ ಆಗೋದಕ್ಕೆ ಕಾರಣ ಇದೆ. ನೋಡಿ ಹೆಂಗ್ ಕರಗ್ತಾ ಇದೆ ನೋಡಿ, ನೋಡಿ ನಿಮ್ ಕಣ್ ಮುಂದೆ. ಸೊ ಅದಕ್ಕೆ ನೀವು ಪ್ರಾಕ್ಟಿಕಲಿ ನೋಡಿದಾಗೆ ನಿಮ್ಗೆ ಇದು ಅನುಭವ ಆಗುತ್ತೆ. ಅದಕ್ಕೆ ನಾವು ಇವತ್ತು ನಿಮ್ಮ ಮನೆ ಕರೆದಿದ್ದೆ ಸರ್. ಕರೆಕ್ಟ್. ಆಯಿಲ್ಲೆಸ್ ಪಲಾವ್. ತೊಗೊಂಬಿಡೋಣ ಸರ್, ಪ್ಲೇಟ್ಗೆ ಹಾಕಿ. ಹಾಂ ಸರ್. ಆ ಪರಿಮಳ, ಬಾಬಾ, ಆ ಘಮ ಇದೆಯಲ್ಲ, ಏನು ಮಿಸ್ ಇಲ್ಲ. ನನ್ನ ಕಾರ್ಯಕ್ರಮ ಇಲ್ಲಿಂದ ಶುರು ಸರ್. ಹಾಂ ಸರ್. ಅದ್ಭುತ. ಇವಾಗ ಈ ಒಂದು ಸಮಯ ಕಾಯ್ತಿರ್ತೀವಿ ನಾವು, ಎಣ್ಣೆ ಇಲ್ಲ. ಅದು ಆ ಪಲಾವ್ ಇದೆ, ವೆಜ್ ಪಲಾವ್. ಎಷ್ಟು ವೆಜ್ ಪಲಾವ್ ತಿಂದಿಲ್ಲ? ಆಲೂಗಡ್ಡೆ ಇದೆ, ಬೀನ್ಸ್ ಇದೆ, ಎಲ್ಲ ಬೆಂದೋಗಿದೆ. ಹಿಂಗೆ ತರಕಾರಿ ಭಾಳ ಪ್ರೆಷರ್ ಹಾಕೋದೇ ಬೇಡ. ಏನು ಸರ್? ನೋಡಿ, ಈಸಿ. ಇದು ಟೇಸ್ಟ್ ಹೆಂಗಿದೆ, ಸಪ್ರೇಟ್ ತರಕಾರಿ ಟೇಸ್ಟ್ ಹೆಂಗಿದೆ ನೋಡ್ಬಿಡೋಣ. ತರಕಾರಿ ಹೆಂಗೆ ಬಂದಿದೆ ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ ವೆಜ್ ಪಲಾವಲ್ಲಿ. ನೋಡ್ರಿ ಸರ್. ಹಾಂ ಸರ್. ಬೆಣ್ಣೆ ಥರ ಕರಗೋಗುತ್ತೆ. ಪೊಟ್ಯಾಟೊ, ಆಲೂಗಡ್ಡೆ, ಬೀನ್ಸು. ಡಿಫ್ರೆನ್ಸೇ ಗೊತ್ತಾಗಲ್ಲ. ಬಟ್ ಏನು ಡಿಫ್ರೆನ್ಸ್ ಅಂದರೆ, ತರಕಾರಿಯ ನಾನು ಹೇಳ್ತಿದ್ದೆ ಮೂಲ, ಆ ರುಚಿ ಅಂಶ ಇರುತ್ತಲ್ಲ, ಅದೆಲ್ಲೂ ಕಳೆದೋಗಿಲ್ಲ. ವೆಜ್ ಪಲಾವ್ ನೋಡ್ಬಿಡೋಣ. ತುಪ್ಪ ತಂದಿದ್ದೀರಿ. ತುಪ್ಪಕ್ಕಿಂತ ಮುಂಚೆ ಅದೊಂದು ಆ್ಯಸ್ ಇಟ್ ಈಸ್ ಟೇಸ್ಟ್ ಮಾಡೋಣ. ಇದನ್ನ ಇಷ್ಟಪಡೋ, ಲೈಕ್ ಪಡೋ ಒಂದು ಪಂಗಡ ಶುರು ಆಗ್ಬಿಡುತ್ತೆ ಈಗ. ಅದರದ್ದೇ ಒಂದು ಪಂಗಡ, ನಮ್ಗೆ ಇದೇ ಬೇಕು ಅನ್ನೋ ಶುರು ಮಾಡ್ಬಿಡ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲಿ. ನನಗೆ ಅದನ್ನ ಹಂಗೆ ಮಾಡ್ಕೊಡಿ ಅಂತಾರೆ ಇನ್ಮೇಲೆ. ಅಷ್ಟು ವಿಭಿನ್ನವಾಗಿದೆ. ವೆಜ್ ಪಲಾವ್, ರೈಸು ಎಲ್ಲ ಕರೆಕ್ಟಾಗಿ ಹದವಾಗಿದೆ. ತುಪ್ಪ ತಂದಿದ್ದಕ್ಕೆ ಬಿಡಲೇಬಾರ್ದು. ನಾವೆಲ್ಲ ಕಡೆ ತುಪ್ಪ ಹಾಕೊಂತೀವಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದ್ರೊಟ್ಟಿಗೆ ಹೆಂಗಿರುತ್ತೆ ನೋಡ್ಬಿಡೋಣ ಮೆರುಗು. ಕಾರ್ನ್ ಕೂಡ. ಹಾಂ ಸರ್. ಅದು ಮೂಲಾಂಶ ಬಿಟ್ಟಿಲ್ಲ ಅಂತ ಹೇಳ್ತೀನಿ. ಪವಾಡ. ಹೌದು ಸರ್. ಮಿರಾಕಲ್ ಅಂತೀವಲ್ಲ, ಹಾಗೆ ಭಾಳ ಸುಲಭ ಮಾಡಿಬಿಟ್ರಿ ನಮಗೆ. ಹೌದು ಸರ್. ಆರೋಗ್ಯದ ಆಹಾರ ಸಿಗೋದಕ್ಕೆ. ಕಸ್ಟಮರ್ಸಿಗೆ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ಹಾಂ ಸರ್. ನಿಮಗೆ ಕಾಲ್ ಮಾಡಿದರೆ ಹಾಂ ಸರ್ ತರಿಸ್ಕೋಬೋದು. ಹೌದು. ಇದ್ರ ಏನೇ ಡೌಟ್ಸ್ ಇದ್ದರೆ ನೀವು ಕಾಲ್ ಮಾಡಿ, ಆನ್ಸರ್ ಮಾಡ್ತಾರೆ. ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ವಾರಂಟಿ ಇರ್ಬೋದು, ಗ್ಯಾರಂಟಿ ಇರ್ಬೋದು, ಪ್ರೈಸು, ಎನಿ ಡೌಟ್
ಸೊ ಇವಾಗ ನೀವು ತರಿಸ್ಕೊಂಡ್ರೆ ಮೋಸ ಇಲ್ಲ ಅಂತ ನನಗನ್ನಿಸ್ತದೆ. ನಮ್ಮ ಮನೇಲಿ ನೋಡಿದ್ಮೇಲೆ ನಮ್ಮ ಮನೆಯವರು ನನಗೆ ಶುರು ಮಾಡ್ತಾರೆ ಇದು ಬೇಕು ಅಂತ. ಸರ್ ನೀವು ನಮ್ಮ ಮನೆಗೆ ಬಂದು ಈ ಪ್ರಯತ್ನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಈ ಥರದ್ದು ಹುಡುಕ್ತಾನೆ ಇರ್ತೀವಿ, ಅನ್ವೇಷಣೆ ಅಂತೀವಲ್ಲ, ರುಚಿ ಅನ್ವೇಷಣೆ ಒಟ್ಟಿಗೆ ಆ ರುಚಿಯನ್ನು ಕೊಡೋ ಇನ್ನೊಂದು ಅನ್ವೇಷಣೆ ಇದು. ಹಾಂ ಸರ್, ಆ ಪ್ರಾಡಕ್ಟ್ ಅದನ್ನು ಮಾಡಿಬಿಟ್ಟು ಇವತ್ತು ವೀಕ್ಷಕರಿಗೆ ಆರೋಗ್ಯನ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಆರೋಗ್ಯವೇ ಮಹಾಭಾಗ್ಯ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ನಮ್ಮ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ. ಥ್ಯಾಂಕ್ ಯು. ಆಯ್ತಾ? ಆಹಾರವೇ ಔಷಧ ಅಂತ ನಾವು ಹೇಳ್ತಾ ಇದ್ವಿ. ಔಷಧಿ ರೂಪದಲ್ಲೇ ನೀವು ಆಹಾರ ಸೇವನೆ ಮಾಡಬೇಕು ಅಂದರೆ ಈ ಥರದ್ದು ಇರಬೇಕು. ಹೌದು ಸರ್. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ. ಓಕೆ, ಇದು ಶೂಟಿಂಗು ನೋಡ್ತಾ ಇರ್ತೀರಾ? ಓಕೆ, ನಿಮ್ಮ ನೋಡಿದ? ಓಕೆ ಓಕೆ. ನಿಮ್ಮ ಹೆಸರು? ಓಕೆ. ನಾನು ಎಲ್ಲರಲ್ಲೂ ಮನವಿ ಮಾಡೋದು, ದಯವಿಟ್ಟು ಎಲ್ಲರೂ ಮನೆ ಮನೆ ರಸದೂಟ ಈ ಯೂಟ್ಯೂಬ್ ವಾಹಿನಿಯನ್ನು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.